ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಗ್ನಿವೀರ್ ರಿಕ್ವೈರ್ಮೆಂಟ್ ಸುಮಾರು ತಿಂಗಳ ಹಿಂದೆ ಆಗಿತ್ತು. ಸೊ ಜೂನಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದವು. ಅಂದರೆ ಜೂನ್ 30ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗಿ ಜುಲೈ 10ಕ್ಕೆ ಎಕ್ಸಾಮ್ ಎಂಡ್ ಅದು. ಸೊ ಇದೊಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿತ್ತು. ಇಲ್ಲಿ ಟೋಟಲಾಗಿ ವೇಕೆನ್ಸಿ ಬಂದು 25,000 ಇರ್ತಾವೆ ರೀ ಪೋಸ್ಟ್. ಇದರಲ್ಲಿ ಡಿವೈಡ್ ಮಾಡಿರ್ತಾರೆ. ಜನರಲ್ ಡ್ಯೂಟಿಗೆ ಇಷ್ಟೊತ್ತಂದು ಟ್ರೇಡ್ಸ್ಮ್ಯಾನ ಮತ್ತು ಟೆಕ್ನಿಕಲ್, GD ಪವರ್, ಹ್ಯೂಮನ್ ಮಿಲಿಟ್ರಿ ಪೊಲೀಸ್ ಅಂತ ಇವೆಲ್ಲ ಸೇರಿ ಟೋಟಲಾಗಿ 25,000 ಪೋಸ್ಟ್ಗಳಿದ್ದು. ಇನ್ನೇನು ಎಕ್ಸಾಮ್ ಮುಗೀತು, ಪ್ರತಿಯೊಬ್ಬರು ನೆಕ್ಸ್ಟ್ ರಿಸಲ್ಟಿಗೆ ವೆಯ್ಟ್ ಮಾಡಾಕತ್ತಿದ್ರೆ. ಸೊ ಅವರು ಆಫೀಸಿಯಲಾಗಿ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಅಂದರೆ ಜುಲೈ 12ಕ್ಕೆ ನಾವು ಆಫೀಸಿಯಲಾಗಿ ವೆಬ್ಸೈಟ್ನಲ್ಲಿ ಕೀ ಆನ್ಸರ್ನ ನೋಡ್ಕೋಬೋದು. ಕೀ ಆನ್ಸರ್ ಅವರು ಬಿಡ್ತಂತಂದು ಒಂದು ಡೇಟ್ ಮೆನ್ಷನ್ ಮಾಡ್ಯಾರ, ಜುಲೈ 12ಕ್ಕೆ. ಸೊ ಜುಲೈ 12ಕ್ಕೆ ಕೀ ಆನ್ಸರನ್ನು ಬಿಟ್ರಂದ್ರೆ ಇನ್ನು ರಿಸಲ್ಟ್ ಡೇಟ್ ಯಾವಾಗ ಅಂದ್ರೆ ಅವ್ರು ಹೇಳೋ ಎಕ್ಸ್ಪೆಕ್ಟೆಡ್ ಡೇಟ್ ಇನ್ ಲಾಸ್ಟ್ ವೀಕ್ ಆಫ್ ಜುಲೈ 2025. ಅಂದ್ರೆ ಜುಲೈ ಲಾಸ್ಟ್ ವೀಕ್ನಾಗ ಅವ್ರು ಹೇಳ್ತಾರೆ ನಾವು ಫೈನಲ್ ಅಂದ್ರೆ ಏನು ಎಕ್ಸಾಮ್ ರಿಸಲ್ಟ್ ಅದಲ್ಲ ಅದನ್ನು ನಾವು ಬಿಡ್ತೇವತ್ತಂದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬೇಕಿದ್ರೆ ನೀವು ಆಫೀಸಲ್ಲಿ ವೆಬ್ಸೈಟ್ joinindianarmy.nic.in ಅದಕ್ಕೆ ಹೋಗಿ ನೀವು ಸರ್ಚ್ ಮಾಡಿ ನೋಡ್ಬೋದು ನೀವು ಅಲ್ಲಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ಕಟಾಪ್ ಎಷ್ಟು ಯಾವ ರೀತಿ ನಿಲ್ತದ ಮತ್ತು ಟೋಟಲ್ ವೇಕೆನ್ಸಿಗಳು ಎಷ್ಟು, ಟೋಟಲ್ ವೇಕೆನ್ಸಿಗಳು ಗೊತ್ತದ ನಿಮಗೆ, ಟೋಟಲ್ ಕಟಾಪ್ ಯಾವ ರೀತಿ ಇರ್ತದೆ ಮತ್ತು ಮೆರಿಟ್ ಲಿಸ್ಟ್ ಯಾವ ರೀತಿ ಮಾಡ್ತಾರೆ, ಪ್ರತಿಯೊಂದು ವಿಡಿಯೋದಲ್ಲಿ ಅವರು ಹಂತವಾಗಿ ಕೊಟ್ಟಿದ್ದಾರೆ. ನಿಮಗೆ ಪ್ರತಿಯೊಂದು ತಿಳಿಸೋಕೆ ಇಷ್ಟಪಡ್ತೀನಿ. ದ ಇಂಡಿಯನ್ ಆರ್ಮಿ ಅಗ್ನಿವೀರ್ ರಿಕ್ವೈರ್ಮೆಂಟ್ ಎಕ್ಸಾಮ್ 2025 ವಾಸ್ ಹೆಲ್ಡ್ ಫ್ರಮ್ 30 ಜೂನ್ ಟು 10 ಜುಲೈ 2025. ಅದೊಂದು ಅಕ್ರಾಸ್ ದ ಕಂಟ್ರಿ ಅಂದರೆ ಇಲ್ಲೊಂದು ಎಕ್ಸಾಮ್ ಈ ದಿನದಾಗ ಆಗಿ ಮುಗಿದು. ಸೊ ಟೋಟಲೇ ಪೋಸ್ಟ್ಗಳು ಬಂದುಬಿಟ್ಟು 25,000 ಅದ. ಅವ್ರು ಡಿವೈಡ್ ಮಾಡಿ ಜನರಲ್ ಡ್ಯೂಟಿ, ಟ್ರೇಡ್ಸ್ಮ್ಯಾನ್, ಟೆಕ್ನಿಕಲ್ ಮತ್ತು GD ಪವರ್, ಹ್ಯೂಮನ್ ಮಿಲಿಟ್ರಿ ಪೊಲೀಸ್, ಅದರ್ಸ್ ಅಂದರೆ ಒಟ್ಟು ಕೂಡಿ 25,000 ಪೋಸ್ಟ್ಗಳಿದ್ದು. ಸೊ ಜುಲೈ 12ಕ್ಕೆ ಅವರು ಕೀ ಆನ್ಸರನ್ನು ಬಿಡ್ತಾರೆ. ಆಫೀಸಲ್ ವೆಬ್ಸೈಟ್ಗೆ ಹೋಗಿ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಒಂದು ಎಕ್ಸಾಮ್ ಆಗಿರ್ತೈತಿ ಮತ್ತು ಇಲ್ಲಿ ನಿಮ್ಗೆ ಗೊತ್ತದ ಅರೌಂಡ್ ಇಲ್ಲಿ ಕ್ಯಾಂಡಿಡೇಟ್ ಸಪ್ರೇಟ್ 30 ಲ್ಯಾಕ್ ಆಗ್ತದೆ. ಅಂದರೆ ಇದಕ್ಕಿಷ್ಟು ಜನ ವೆಯ್ಟ್ ಮಾಡ್ಲತ್ತಾರೆ ರಿಸಲ್ಟ್ಗೆ. 25 ಅಂದ್ರೆ ಪೋಸ್ಟ್ಗಳು ವೇಕೆನ್ಸಿ ಇರೋದು 25,000, ಬಟ್ ಇಲ್ಲಿ ಹಾಕಿರೋ ಅರೌಂಡ್ 30 ಲ್ಯಾಕ್ ಪೀಪಲ್ಸ್ ಅದಾರ. ಸೊ ಕೀ ಆನ್ಸರ್ ರಿಲೀಸ್ ಮಾಡೋದು 12th ಜುಲೈಗೆ ಇವತ್ತದ. ಸೊ ಲಾಸ್ಟ್ ವೀಕ್ನಾಗ ಅವ್ರು ಏನು ಹೇಳ್ತಾರೆ, ಜುಲೈದಾಗ ನಾವು ರಿಸಲ್ಟ್ ಡೇಟು ಅನೌನ್ಸ್ ಮಾಡ್ತೇವತ್ತಂದು. ಡೇಟ್ ಅಲ್ಲ, ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಸೊ ಇಲ್ಲಿ ಒಂದು ಅಗ್ನಿವೀರದ ರಿಸಲ್ಟ್ ಡೇಟ್ ರಿಲೀಸ್ ಆಗ್ತದೆ ಮತ್ತು ಎಕ್ಸ್ಪೆಕ್ಟೆಡ್ ಒಂದು ಕಟಾಪ್ ಯಾವ ರೀತಿ ಅದ ಅಂದ್ರೆ ಅವ್ರು ಹೇಳೋದಿಲ್ಲಿ. ಹಿಯರ್ ದ ಎಕ್ಸ್ಪೆಕ್ಟೆಡ್ ಕಟಾಪ್ ಫಾರ್ ಡಿಫ್ರೆಂಟ್ ಕ್ಯಾಟಗರೀಸ್, ಪ್ಲೀಸ್ ನೋಟ್ ದೀಸ್ ಆರ್ ಜಸ್ಟ್ ಎಸ್ಟಿಮೇಟ್ಸ್ ಬೇಸ್ಡ್ ಆನ್ ದ ಪ್ರಿವಿಯಸ್ ಇಯರ್ಸ್ ಡಾಟಾ. ಅಂದರೆ ಹೋದ ವರ್ಷದ ಒಂದು ಏನು ಕಟಾಪ್ ಇರ್ತದಲ್ಲ ಅದ್ರ ಮ್ಯಾಗ ಅವ್ರು ಡಿಪೆಂಡ್ ಮಾಡಿದ್ದಲ್ಲಿ. ಜನರಲ್ ಒಳಗೆ 75 to 80 ಮಾರ್ಕ್ಸ್ ಇರಬೇಕಾದ, OBC ಅವ್ರದ್ದು 70 to 75 ಮಾರ್ಕ್ಸ್, SC STದು 60ರಿಂದ 70 ಮಾರ್ಕ್ಸ್, ಹ್ಯೂಮನ್ ಮಿಲಿಟ್ರಿ ಪೊಲೀಸ್ ಅದೇನೇ ಅದಲ್ಲ 65ರಿಂದ 70. ಫೈನಲ್ ಕಟಾಪ್ ಒಂದು ಅದ್ರ ಬಗ್ಗೆನೂ ಹೇಳೋಕೆ ಇಷ್ಟಪಡ್ತೀನಿ. ಅವ್ರ ಕಟಾಪ್ ಡಿಪೆಂಡ್ ಮಾಡೋದು ಇಲ್ಲಿ ಬಿಟ್ಟಾರ ಒಂದು ಕೆಳಗೆ. ಫೈನಲ್ ಕಟಾಪ್ ಆಫ್ ವಿಲ್ ಡಿಪೆಂಡ್ ಆನ್ ದ ನಂಬರ್ ಆಫ್ ಅಪ್ಲಿಕೆಂಟ್ಸ್, ಡಿಫಿಕಲ್ಟಿ ಲೆವೆಲ್ ಆ್ಯಂಡ್ ನಂಬರ್ ಆಫ್ ವೇಕೆನ್ಸೀಸ್. ಅಂದರೆ ಇನ್ನೂ ಅದು ಡಿಪೆಂಡ್ ಮಾಡೋದು ಅಂದರೆ ಎಷ್ಟು ಜನ ಪಾಸ್ ಆಗ್ತಾರೆ ಮತ್ತು ಒಂದು ಅದು ಫಿಸಿಕಲ್ ಒಂದು ಪಾಸ್ ಆಗಬೇಕು. ಸೊ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಮೆರಿಟ್ ಲಿಸ್ಟ್ ಅನ್ನೋದು ಏನದಲ್ಲ ಅದನ್ನು ಫಿಸಿಕಲ್ ಒಂದು ಪಾಸ್ ಆದಿರ್ತಕ್ಕೋ ನೆಕ್ಸ್ಟ್ ಫಿಸಿಕಲ್ ಫಿಟ್ನೆಸ್ ಒಂದು ಆಗ್ತದೆ, ಮೆಡಿಕಲ್ದು ಒಂದು ಆಗ್ತದೆ. ಸೊ ಎಲ್ಲ ಕೂಡಿ ಅವರು ಏನು ಮಾಡ್ತಾರೆ ಅಂದ್ರೆ ಫೈನಲ್ ಮೆರಿಟ್ ಲಿಸ್ಟ್ ರೆಡಿ ಮಾಡ್ತಾರೆ. ಸೊ ಇವತ್ತು ಒಂದು ಕೀ ಆನ್ಸರ್ ಔಟ್ ಆಗಿರ್ತದೆ. ನೀವು ಪ್ರತಿಯೊಬ್ಬರು ಆಫೀಸಲ್ಲಿ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೋಬೋದು. ಯಾರ್ದೆಲ್ಲ ಪಾಸ್ ಆಗಿದೆ ಅವ್ರು ಎಲ್ಲರೂ ಕಮೆಂಟ್ ಹಾಕಿ.